ನಾನು ಜ್ಯೋತಿ ಮುಕ್ತೇಶ್ಗೌಡ ಪಾಟೀಲ್ ಅಂತ. ನಾನು ಶಿರ್ಸಿಯ ನಗರಸಭೆ ಕೌನ್ಸಿಲರ್ ಆಗಿದ್ದೀನಿ ಹಾಗೂ ಕಾಂಗ್ರೆಸ್ ಪಾರ್ಟಿಯ ಆ, ಪ್ರಚಾರ ಸಮಿತಿಯ ಕೋಆರ್ಡಿನೇಟರ್ ಲೀಗಲ್ ಸೆಲ್ ಅಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನಾನು ಇವತ್ತು ಕೆಪಿಸಿಸಿ ಅಬ್ಸರ್ವರ್ ಆಗಿ ಶಿವಮೊಗ್ಗ ಬಂದಿದ್ದೀನಿ. ಶಿವಮೊಗ್ಗ ಬಂದು ಇವತ್ತು ಸೊರಬ ಬ್ಲಾಕ್ ಅಲ್ಲಿ ನಾವು ಆ, ನಮ್ಮ ಸಂಘಟನಾ ಸೃಜನ್ ಅಭಿಯಾನದ ಕಾರ್ಯಕ್ರಮ ನಡೆಯುವ ಹಂತದಲ್ಲಿ ನಾವು ಈ ಬಂಗಾರಧಾಮಕ್ಕೆ ಬಂದೆ. ಬಂಗಾರಧಾಮದ ಈ ವಿಶಾಲ ವಾತಾವರಣ ನೋಡಿ ತುಂಬಾ ಖುಷಿ ಆಯ್ತು. ಬಂಗಾರಧಾಮ ಅನ್ನೋದು ನಿಜವಾಗ್ಲೂ ನಮ್ಮ ಕರ್ನಾಟಕ ಮಾಜಿ ಹೆಮ್ಮೆಯ ಮುಖ್ಯಮಂತ್ರಿ ಬಂಗಾರಪ್ಪನವರ ನೆನಪಿಗಾಗಿ ಮಾಡಿದಂತ ಈ ಬಂಗಾರಧಾಮ ನಿಜವಾಗ್ಲೂ ಬಂಗಾರವಾಗಿದೆ ಅಂತ ಹೇಳ್ಬೋದು. ಸೊರಬ ಸುತ್ತಮುತ್ತ ಇರುವ ಇದೊಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ಜನಸಾಮಾನ್ಯರು ಕೂಡ ಇಲ್ಲಿ ವಿಶ್ರಾಂತಿಗಾಗಿ ಬರ್ತಾರೆ, ಎಷ್ಟೋ ರಿಲ್ಯಾಕ್ಸೇಷನ್ ತಗೋತಾರೆ. ನಿಜವಾಗ್ಲೂ ಇದರದ ಆರ್ಕಿಟೆಕ್ಚರ್ ಕೂಡ ತುಂಬಾ ಚೆನ್ನಾಗಿ ಇದೆ. ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡ್ಬೋದು, ಮೆಡಿಟೇಷನ್ ಕೂತ್ಕೋಬಹುದು ಮತ್ತು ಸುತ್ತು ಹಸಿರು ಇರೋದ್ರಿಂದನೂ ಇದು ನಮ್ಗೆ ಒಳ್ಳೆ ವಾತಾವರಣ, ಆರೋಗ್ಯಕ್ಕೂ ಕೂಡ ನಮ್ಗೆ ಒಂದು ಸ್ಫೂರ್ತಿ ಕೊಡುತ್ತೆ. ಹಾಗೆ ಬಂಗಾರಪ್ಪನವರ ನೆನಪು ಕೂಡ ನಾವು ಇಲ್ಲಿ ಆಲಿಸ್ಬೋದು. ಎಲ್ಲದಕ್ಕೂ ಇದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊರಬದಲ್ಲಿ ಇಂಥದ್ದೊಂದು ಸ್ಥಾನ ಇದೆ ಅಂದ್ರೆ ಖುಷಿ ಆಗುತ್ತೆ. ಹಾಗಾಗಿ ಬಂಗಾರಧಾಮ ಯಾವಾಗೂ ಬಂಗಾರವಾಗಿರ್ಲಿ ಅಂತ ಆಶಿಸ್ತೀನಿ.